ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ ಸರ್, ರವಿಕಿರಣ್ ಅಂತ. ಯಾವ ಸಂತೆ ಸರ್ ಇದು? ಸರ್ ಅಕ್ಕಿರಾಂಪುರ ಸಂತೆ. ಒಂದ್ 2 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು. ವ್ಯಾಪಾರನೂ ಮಾಡ್ತೀವಿ, ನಾವು ಸ್ವಂತ ಮೇಯಿಸ್ತೀವಿ ಸರ್. ಕುರಿ ಮೇಯಿಸ್ತೀರಾ? ಹೌದು ಸರ್. ಶೆಡ್ ಇದೆ ಸರ್ ನಿಮ್ದು? ಸರ್ ಶೆಡ್ ಇದೆ. ಯಾವ ಊರಲ್ಲಿ ಸರ್ ನಿಮ್ದು? ಸರ್ ಆರುಡಿ. ಆರುಡಿಲ್ಲ? ಹೌದು ಸರ್. ಎಷ್ಟು ವರ್ಷದಿಂದ ಮೇಯಿಸ್ತೀವಿ ಸರ್ ಕುರಿ? ಒಂದು ವರ್ಷದಿಂದ ಮರಿ ಮೇಯಿಸ್ತೀವಿ. ಸಂತೆ ನಾವು ಮೊದಲು ಬಾಡಿಗೆ ಹೊಡಿತಿದ್ವಿ ಅಷ್ಟೇ. 4-5 ವರ್ಷ ಸ್ವಂತ ಗಾಡಿ ಇದೆ. 4-5 ವರ್ಷ ಮರಿ ವ್ಯಾಪಾರ ಮಾಡ್ತೀವಿ, ಬಾಡಿಗೆ ಹೊಡಿತಿದ್ವಿ. ಈ 1-2 ವರ್ಷದಿಂದ ನಾವು ಸ್ವಂತ ಮೇಯಿಸ್ತೀವಿ. ಇವತ್ತು ಹೇಗೆ ಸರ್ ವ್ಯಾಪಾರ ಹೆಂಗಿದೆ? ಇಲ್ಲ ಸರ್ ಪರವಾಗಿಲ್ಲ. ನಾವು 20 ಮರಿ ಹಾಕೊಂಡ್ ಬಂದಿದ್ವಿ. ಒಂದು 8,000 ರೂಪಾಯಿ ಮರಿ ಬೇರೆ ಮಾಡಿದ್ವಿ. ಅಮೀನ್ಗಢ ಮರಿ ಒಂದು 10,000 ರೂಪಾಯಿ ಜೊತೆ ತರ ಮಾಡಿದ್ವಿ. ಒಳ್ಳೆ ವ್ಯಾಪಾರ ಚೆನ್ನಾಗಿದೆ ಸರ್. ವ್ಯಾಪಾರ ಚೆನ್ನಾಗಿದೆ, ಚೆನ್ನಾಗಿದೆ. ಒಳ್ಳೆ ಲಾಭ ಇದೆ ಇವತ್ತು? ಲಾಭ ಇದೆ ಸರ್, ಲಾಭ ಇದೆ. ಮತ್ತೆ ಕುರಿಗಳೆಲ್ಲ ಯಾವ ತರ ಮೇಯಿಸ್ತಾ ಇದೆ ಸರ್ ಈಗ? ಸರ್ ಕುರಿಗಳು ಶೋಕಿಗೆ ಅಂತ ಮೇಯಿಸಿದ್ರೆ ಪ್ರಯೋಜನ ಇಲ್ಲ ಸರ್. ಒಳ್ಳೆ ತಿಂಡಿ ಕೊಡ್ಬೇಕು, ಮೇವು ಕೊಡ್ಬೇಕು. ಕಾಟಾಚಾರಕ್ಕೆ ಮೇಯಿಸಿದ್ರೆ ಮರಿ ಬರಲ್ಲ. ಕಷ್ಟ ಬಿದ್ದು ಮೇಯಿಸಿದ್ರೆ ಕಷ್ಟ ಬಿದ್ದಿರುತ್ತೆ. ಅಂದ್ರೆ ಒಂದು ಎಷ್ಟು ತಿಂಗಳು ಮೇಯಿಸ್ಬೇಕು ಸರ್? ಇವಾಗ ಒಂದು 3 ತಿಂಗಳು ಖಂಡಿತವಾಗಿ ಮೇಯಿಸ್ಬೇಕು. ಒಂದು ಮರಿ ತಗೊಂಡೋಗಿದ್ವಿ 15 ದಿನ ಒಂದು ಸೆಟ್ಟಿಗೆ ಸೆಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದರಿಂದ ಆಚೆ ನಾವು ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ, 15 ದಿವಸ ನಾವು ಸೆಟ್ ಆದ್ಮೇಲೆ ನಾವು ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ 13 ದಿನಕ್ಕೆ ಅದು ರಿಸಲ್ಟ್ ಬರುತ್ತೆ. ಇನ್ನು 2 ತಿಂಗಳು ನಾವು ತಿಂಡಿ ಕೊಡೋದ್ಮೇಲೆ ಡೆವಲಪ್ ಆಗುತ್ತೆ ಸರ್. ಇವಾಗ ನೀವು ಮರಿ ತರ್ತಿರಲ್ವಾ, ಯಾವ ತರ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅದಕ್ಕೆ? ಸರ್ ಟ್ರೀಟ್ಮೆಂಟ್ ಸ್ನಾನ ತಂದ ತಕ್ಷಣ ಬೆಲ್ಲದ ನೀರು ಕೊಡ್ತೀವಿ. ಅಂದ್ರೆ ಅದೇ ಯಾವುದೇ ತರ ರೋಗ ಇದ್ರೆ ಹೋಗ್ತವೆ. ಬಿಸಿ ನೀರು ಕೊಡ್ತೀವಿ ಕೆಮ್ತಾ ಇದ್ರೆ. ಅಂದ್ರೆ ಟ್ರಾನ್ಸ್ಪೋರ್ಟ್ ಆಗಿರುತ್ತಲ್ಲ, ಮಡಿ ಟ್ರಾನ್ಸ್ಪೋರ್ಟ್ ಆಗಿದೆ, ಅದ್ರ ಇದು ವೇರಿಯೇಷನ್ ಆಗಿರುತ್ತೆ ಆರೋಗ್ಯ ಸ್ಥಿತಿ. ಅದನ್ನ ಸೆಟ್ರೇಟ್ ಆಗಬೇಕು, ಬಿಸಿನೀರು ಕೊಡ್ತೀವಿ. 2 ದಿನ ಸೆಟ್ ಆದ್ಮೇಲೆ ಮೇವು ಸ್ಟಾರ್ಟ್ ಮಾಡ್ತೀವಿ. ಅದು ನಾರ್ಮಲ್ ಆಗಿ ಏನ್ ತಿಂದೋ ಅದೇ ಕೊಡ್ತೀವಿ ಅಷ್ಟೇ. ಅದೇ ಯಾವ ತರ ಮೇವು ಹಾಕ್ತೀರಾ ಅಂತ? ನಾವು ಕಡಲೆ ಹಿಂಡಿ ಹಾಕ್ತಿವಿ, ಕಡಲೆ ಒಟ್ಟು ಹಾಕ್ತಿವಿ, ಕಡಲೆ ಪುರಿ ಹಾಕ್ತಿವಿ, ಕೋಳಿ ಫೀಡ್ ಹಾಕ್ತಿವಿ. ಕೋಳಿ ಫೀಡ್ ನಮ್ ಸ್ವಂತದೇ ಇದೆ, ವೆಂಕಾಬೋ ಇವರಿಂದ ತಗೊಂತೀವಿ ನಾವು. ಮತ್ತೆ ರಾಗಿ ತಾಳ ಹಾಕ್ತಿವಿ ಸರ್. ಮತ್ತೆ ಇವಾಗ ನೀವು ಯಾವ ಜಾತಿ, ಯಾವ ತಳಿ ಮೇಸ್ತ್ರೆ ಒಳ್ಳೇದು ಅಂತೀರಾ ಸರ್? ನಾವೀಗ ಸದ್ಯಕ್ಕೆ ಕೆಂಗೂರಿ ತಂದಿದ್ವಿ, ಬಟ್ ಅದ್ರಲ್ಲಿ ನಾವು ವ್ಯಾಪಾರ ಕಡಿಮೆ ಇವತ್ತು ಆಗಿದ್ದು. ಇನ್ನೊಂದು 10 ಮರಿ ನಾವು ಅಮೀನ್ಗಢ ತಂದಿದ್ವಿ, ವೈಟ್ ಮರಿಗಳು. ಅದ್ರಲ್ಲಿ ಲಾಭ ಇದೆ ಸರ್, ಪರವಾಗಿಲ್ಲ. ಅಮೀನ್ಗಢದಲ್ಲಿ ಒಳ್ಳೆ ಲಾಭ ಇದೆ. ಹೌದು ಸರ್. ಮತ್ತೆ ಇನ್ ಯಾವ ತಳಿ ಮೇಯಿಸಬಹುದು ಸರ್? ಸರ್ ನಾವು 2 ಸರ್ ಸೇರಿ, ಅಮೀನ್ಗಢ ಮತ್ತೆ ಕೆಂಗೂರಿ. ಹೌದು ಸರ್, ನಮ್ಮ 2ರಲ್ಲಿ ಮಾತ್ರ ಅನುಭವ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಚೇರ್ಮನ್ ಹತ್ರ ಮಾತಾಡ್ಸಲ್ಲ. ನಮಸ್ಕಾರ. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು ಸರ್? ಕೆಂಪರಾಜು ಅಂತ. ಕೆಂಪರಾಜು. ಉಜ್ಜಿನಿ ಹೊಸಳ್ಳಿ. ಯಾವ ಸರ್ ನಿಮ್ದು? ಉಜ್ಜಿನಿ ಹೊಸಳ್ಳಿ, ಉಜ್ಜಿನಿ. ನಿಮ್ದೇ ಸರ್ ಇದು ಮೇಕೆ ಓಟ? ನಮ್ದೇ ಸರ್. ಯಾವ ತಳಿ ಸರ್ ಇದು? ನಾವು ಇದು ನಾಟಿನೇ. ನಾಟಿನೇ ಇದು? ನಾಟಿನೇ. ಏನ್ ರೇಟ್ ಹೇಳ್ತೀರಾ ಸರ್? ಸರ್ 35,000 ಹೇಳ್ತಾ ಇದ್ದೀವಿ. ಅವ್ರು 22, 24, 25 ಲಾಸ್ಟ್ ಮಾಡೋರೆ. ನಾವು 28 ಆದ್ರೆ ಕೊಡೋಣ ಅಂತ. 28 ಆದ್ರೆ ಕೊಡೋಣ ಅನ್ಕೊಂಡಿದ್ದೀರಾ? ಇದೊಂದೇನಾ ಮತ್ತೆ ಜಾಸ್ತಿ ಇದೆ? 12 ತಂದಿದ್ವಿ, ಎಲ್ಲ ಕೊಟ್ಟು ಇದೊಂದು ಐತಿ. ಅದೊಂದಿದೆಯಾ? ಎಲ್ಲ ಮಾರ್ಬಿಟ್ರಾ? ಮಾರ್ಬಿಟ್ಟು ಸರ್. ಎಲ್ಲಿಂದ ತಂದ್ರಿ ಸರ್ ಈ ತಳಿ ನೀವು? ನಾವು ಹಳ್ಳಿ ಕಡೆಯಿಂದ, ಅಲ್ಲೇನೆ ಮೈಗನಹಳ್ಳಿ ಅಂತ ಹೇಳ್ಬಿಟ್ಟು ಗೌರಿಬಿದನೂರು ತಾಲೂಕಿನಿಂದ. ನಾವು ಉಜ್ಜಿನಿ ಹೊಸಳ್ಳಿ ನಮ್ದು ಉಜ್ಜಿನಿ, ಗೌರಿಬಿದನೂರು ದೊಡ್ಡಬಳ್ಳಾಪುರ ತಾಲೂಕು ಮಧ್ಯ ಬಾರ್ಡ್ರು. ಓಕೆ. ನಿಮ್ ಶೆಡ್ ಇದೆ ಸರ್? ಶೆಡ್ ಇಲ್ಲ, ನಾವು ವ್ಯಾಪಾರಸ್ಥರು. ವ್ಯಾಪಾರಸ್ಥರ? ನೀವು ಬೇರೆ ಕೊಂಡ್ಕೊಂಡು ಮಾರೋದು. ನಾವು 50-60 ಮರಿ ಹಾಕ್ತಿವಿ. ಪರವಾಗಿಲ್ಲ. ಎಲ್ಲ ಅಂದ್ರೆ ಕಡಿಮೆ ತಂದವ್ರೆ, ಎಲ್ಲ ಜಾಸ್ತಿ. ಇವಾಗ ನಾವೇ 50-60 ಮರಿ ಹಾಕ್ತಾ ಇದ್ವಿ, 15-20 ತಂದಿದೀವಿ, ಖಾಲಿ ಆದ್ವು. ಮತ್ತೆ ಯಾವ ಸಂತೆಗೆ ಹೋಗ್ತೀರಾ ಸರ್ ನೀವು? ನಾವು ಇದು ರಾಂಪುರ, ಗೌರಿಬಿದನೂರು, ಮಂಚನಹಳ್ಳಿ, ಮೆಳೆಕೋಟೆ, ನಮ್ಮ ತಾಲೂಕಲ್ಲೇ ಮೆಳೆಕೋಟೆ, ಗೌರಿಬಿದನೂರು ತಾಲೂಕಲ್ಲಿ ಗೌರಿಬಿದನೂರು ಸಂತೆ,
ಪೆರೆಸಂದ್ರ ಹೋಗ್ತೀವಿ, ಆಮೇಲೆ ಕ್ಯಾಚಂದ್ರ ಹೋಗ್ತೀವಿ. ಇಷ್ಟೇ ನಾವು ಹೋಗೋದು. ಇದೆಲ್ಲ ವ್ಯಾಪಾರ ಮಾಡ್ತೀರಾ? ಮಾಡ್ತೀವಿ ಸರ್. ಮರಿಗಳು ಹೆಂಗ್ ಸರ್ ಊರೂರು ಹೋಗ್ತಾ ಇರ್ತೀರಾ ಹೆಂಗೆ ಅಂತ? ಹಳ್ಳಿ ಮೇಲೆ ತರ್ತೀವಿ. ನಮ್ ಕಡೆ ಎಲ್ಲ ಸಾಕ್ತಾರೆ, ಸಡ್ಡುಳ ಬೇಜಾನು, ಚಿನ್ನೂರು ಮರಿ ಸಾಕ್ತಾರೆ, ಕುರಿಪಟ್ಲಿಳು. ಅವು ತಕೊಂಡು ನಾವು ಸಂತೆಗೂ ಗಾಡಿ ಐತೆ ಸ್ವಂತ, ನಾವು ಆಳನ್ನ ಕರ್ಕೊಂಡು ಗಾಡಿಯಿಂದ ಸ್ವಂತ ಹೋಗ್ತಾ ಇದ್ವಿ. ಅಲ್ಲೇನ್ ರೇಟ್ ಬೀಳ್ಬೋದು ಸರ್ ನಿಮ್ಗೆ ಒಂದ್ ಮರಿಗಳು? ಸರ್ ಮರಿ ನಮ್ಗೆ ಒಂದು 10,000 11,000 ತಗೊಂತೀವಿ ನಾವು. 11,500 11 200 300 ಹಿಂಗ್ 1,000 2,000 ಲಾಭ ಇಟ್ಕೊಂಡು ಮಾರ್ತೀರಾ? 2,000 ಇಲ್ಲ ಸಾ 300 400 500 ಒಳಗಡೆ ಒಂದ್ ಮರಿಗೆ. ಅಂದ್ರೆ ಅದ್ರಾಗ ಇವಾಗ 50 ಮರಿ ಹಾಕ್ತಿವಿ, ಅದ್ರಾಗ ದೊಡ್ಡ 20-25 ಇರ್ತವೆ. ಫಸ್ಟ್ 5-10 ತಗೊಂತಾರೆ, ಲಾಸ್ಟ್ ಆಗ 10,000 ಒಳಗಡೆ ಕೇಳ್ತಾರೆ. ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅದು ಸಮ ಆಗ್ತೈತೆ, ಒಂದೊಂದ್ರಾಗ ಓತೈತೆ, ಒಂದೊಂದ್ರಾಗ ಸಿಗ್ತೈತೆ. ವ್ಯಾಪಾರ ಅಂದ್ರೆ ಅಷ್ಟೇ ಅಲ್ಲ ಸರ್? ಏನೋ ಒಂದೊಂದ್ ಸಂತೆ ಲಾಸ್ ಆಗ್ತೈತೆ, ಒಂದೊಂದ್ ಸಂತೆ ಲಾಭ ಆಗ್ತೈತೆ. ಒಂದೇ ಸಮನಾಗ ನಡೆಯಕ್ಕಿಲ್ಲ. ಒಟ್ನಲ್ಲಿ ಎಲ್ಲ ಸಂತೆಗೂ ಹೋಗ್ತೀರಾ? ಎಲ್ಲ ಓದ್ತೀವಿ, ಡೈಲಿ ಇರುತ್ತೆ ಸಂತೆ? ನಾವೆಲ್ಲ ಸಂತೆ ಅಂದ್ರೆ ಇಷ್ಟು 5 ಸಂತೆಗೂ ಓದ್ತೀವಿ. ಇನ್ನು ಬೇರೆ ಎಲ್ಲಿ ದೂರ ಹೋಗಲ್ಲ. ಮಂತ್ಲಿ ಗೌರಿಬಿದನೂರು, ಶುಕ್ರವಾರ ಮಂಚನಹಳ್ಳಿ ಜಯಚಂದ್ರ, ಸೋಮವಾರ ಮೆಳೆಕೋಟೆ ಪೆರೆಸಂದ್ರ ಮೆಳೆಕೋಟೆ. ಮಂತ್ಲಿ ಎಷ್ಟು ಸಿಗ್ಬೋದು ಸರ್ ನಿಮ್ಗೆ ಆದಾಯ ಮಂತ್ಲಿ? ಸರ್ ಹೇಳಕ್ ಆಗೋದಿಲ್ಲ ಸರ್, 5,000 to 6,000 ತಗೋಬಹುದು. ನಾವು ಜಾಸ್ತಿ ಲಾಭ ಇಟ್ಕೊಳಕ್ ಹೋಗಲ್ಲ, ಸ್ವಂತ ಗಾಡಿ ಐತೆ, ನಮ್ ಗಾಡಿ ಬಾಡಿಗೆ ಉಳ್ಕೊಂಡ್ರೆ ಸಾಕು. ಬಾಡಿಗೆ ಉಳ್ಕೊಂಡ್ರೆ ಸಾಕು. ನಾವು 1,000 ತಗೊಳಕ್ ಹೋಗಲ್ಲ. ಬಾಡಿಗೆ 10,000 ಹಾಕಿರ್ತೀವಿ, 600 700 800 ಕೊಡ್ತಾರೆ, ಕೊಟ್ಬಿಡ್ತೀವಿ. ಲಾಭ ಅಂದ್ರೆ 10,000 ಹಾಕಿದ್ಮೇಲೆ 100 200 300 ಲಾಭ ಹಂಗೆ. ನಿಮ್ಮ ಅಸಲ ಮೇಲೆ ಒಂದು 500 ರೂಪಾಯಿ ಬರ ಕೊಟ್ಬಿಡ್ತಾರೆ. ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್.